ಮಕ್ಕಳೆಲ್ಲ ಡೈನಿಂಗ್ ಟೇಬಲ್ ಅಲ್ಲಿ ಕೂತು ಊಟ ಮಾಡ್ತಿರ್ತಾರೆ. ಊಟ ಮಾಡಿ ಮುಗಿಯುತ್ತೆ, ಟೇಬಲ್ ಅಲ್ಲೇ ಎಲ್ಲಾ ಮಾತಾಡ್ಕೊಂಡು ಹರಟೆ ಹೊಡಿತಿದ್ದಾರೆ. ಆದ್ರೆ ನಿಧಾನಕ್ಕೆ ಬದಲಾವಣೆಗಳು ಆಗ್ತಾ ಇದೆ. ಇಷ್ಟೊತ್ತುವರೆಗೂ ಲವಲವಿಕೆಯಿಂದ ಹುಡುಗಿಯರಲ್ಲಿ ಮೌನ ಕವಿತಾ ಇದೆ. ಏನೂ ಮಾತಾಡದೆ ಸುಮ್ಮನೆ ಕುಳಿತು ಬಿಟ್ಟಿದ್ದಾರೆ. ಈ ಬದಲಾವಣೆ ನಿಧಾನವಾಗಿ ಒಬ್ಬರಾದ ಮೇಲೆ ಒಬ್ಬರಿಗೆ ಆಗ್ತಾ ಇದೆ. ಈಗ ಯಾರು ಒಬ್ಬರ ಜೊತೆ ಒಬ್ರು ಮಾತಾಡ್ತಾ ಇಲ್ಲ, ಎಲ್ಲಾ ಗರ ಬಡದವ್ರ ತರ ಕೂತ್ ಬಿಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಮೈ ವಿಪರೀತ ಬೆವರ್ತಿದೆ. ಆ ಕ್ಯಾಂಟೀನ್ ಅಲ್ಲಿ ಕೆಲಸ ಮಾಡೋರು ಗಮನಿಸಿದ್ರೆ ಯಾವ ಮಕ್ಕಳುಗಳು ಮಾತಾಡ್ತಾ ಇಲ್ಲ, ಸುಮ್ಮನೆ ಕುಳಿತು ಬಿಟ್ಟಿದ್ದಾರೆ. ಇಲ್ಲಿ ಏನಾಗ್ತಿದೆ ಅಂತ ಅವ್ರಿಗೆ ಅರ್ಥ ಆಗ್ತಿಲ್ಲ. ಅದರಲ್ಲಿ ಒಬ್ಬ ಹುಡುಗಿದು ಉಸಿರಾಟ ಜಾಸ್ತಿಯಾಗಿ ಸಡನ್ ಆಗಿ ಬಿದ್ದು ಬಿಡ್ತಾಳೆ. ಅವಳು ಬಿದ್ದ ತಕ್ಷಣ ಒಬ್ಬ ಎಂಟ್ರಿ ಆಗ್ತಾನೆ. ಆ ಕೆಲಸದವರು ಅವಳಿಗೆ ಏನಾಯ್ತು ಅಂತ ಹೋಗಿ ನೋಡ್ತಿದ್ದಾರೆ. ಆ ವ್ಯಕ್ತಿ ಎಂಟ್ರಿ ಆದಾಗ ಎಲ್ಲಾ ಸ್ಟೂಡೆಂಟ್ಸ್ ಅವನನ್ನೇ ನೋಡ್ತಿದ್ದಾರೆ. ಅವನು ಹಾಗೆ ಒಳಗಡೆ ನಡ್ಕೊಂಡು ಬಂದು 10 ಹುಡುಗಿಯರನ್ನ ಎದ್ದು ನಿಂತ್ಕೊಳ್ಳೋಕೆ ಹೇಳಿ ಪ್ರತಿಯೊಬ್ಬರದು ಹೆಸರು ಹೇಳೋಕೆ ಹೇಳ್ತಾನೆ. ಎಲ್ಲರೂ ತಮ್ಮ ತಮ್ಮ ಹೆಸರನ್ನ ಹೇಳ್ತಾರೆ. ಈಗ ನೀವೆಲ್ಲರೂ ನಾನು ಹೇಳಿದ ಹಾಗೆ ಮಾಡ್ಬೇಕು ಅಂತ ಹೇಳ್ತಾನೆ. ಎಲ್ಲರೂ ಓಕೆ ಸರ್ ಅಂತಾರೆ. ನಿಮ್ಮೆಲ್ಲರ ಹತ್ರ ವಾಚ್ ಇದೆ ಅಲ್ವಾ ಅಂದ್ರೆ ಹೌದು ಸರ್ ಅಂತಾರೆ. ಈ ಕ್ಯಾಂಟೀನ್ ಅಲ್ಲಿ ಕೆಲಸ ಮಾಡೋರು ಬಂದು ಯಾರ್ ನೀವು ಇಲ್ಲೇನ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಅಲ್ಲಿಗೆ ಸೀನ್ ಕಟ್ ಆದ್ರೆ ಎಂಟೈರ್ ಸ್ಕೂಲ್ ಬಿಲ್ಡಿಂಗ್ ಅಲ್ಲಿ ನಾರ್ಮಲ್ ಆಗಿ ಎಲ್ಲಾ ಕೆಲಸ ನಡೀತಾ ಇದೆ. ಕ್ಯಾಂಟೀನ್ ಅಲ್ಲಿ ಈ ರೀತಿ ಆಗ್ತಿರೋ ವಿಷಯ ಯಾರಿಗೂ ಗೊತ್ತಿರಲ್ಲ. ಲಂಚ್ ಆದ್ಮೇಲೆ ಕ್ಲಾಸ್ ಟೀಚರ್ ಕ್ಲಾಸ್ ಗೆ ಬಂದು ನೋಡಿದ್ರೆ ಕ್ಲಾಸ್ ರೂಮ್ ಅಲ್ಲಿ ಯಾರು ಇಲ್ಲ. ಯಾಕೆ ಇನ್ನು ಯಾವ ಮಕ್ಕಳು ಲಂಚ್ ಮುಗಿಸಿ ಕ್ಲಾಸ್ ಗೆ ಬಂದಿಲ್ಲ ಅಂತ ಅನ್ಕೊಳ್ತಿರುವಾಗ್ಲೇನೆ ಕಿಟಕಿಯಲ್ಲಿ ಮೇಲಿಂದ ಒಂದು ಹುಡುಗಿ ಬಾಡಿ ಬೀಳೋದು ಕಾಣಿಸುತ್ತೆ. ತಕ್ಷಣ ಗಾಬರಿಯಾಗಿ ಕೆಳಗಡೆ ಬಂದು ನೋಡಿದ್ರೆ ಆ ಹುಡುಗಿ ಅವಳ ಕಣ್ಣು ಮುಂದೆನೆ ಕೊನೆ ಉಸಿರು ಎಳಿತಾ ಪ್ರಾಣ ಬಿಟ್ಬಿಡ್ತಾಳೆ.